ಗೌಡ್ರ ಓ ಗೌಡ್ರ ಏ ಗೌಡ ಹುಡುಗ ಸರಿ ಇಲ್ದ ಸರಿ ಇಲ್ಲ ಅಂದ್ರಲ್ಲ ಏನಾತ್ ಹೇಳಿದ ಕೆಲಸ ಏ ಸಕ್ಸಸ್ ರೀ ಗೌಡ್ರ ತಂದೇನ್ ನಂಬರ್ ಏ ತೊಗೊಂಬನ್ರಿ ಹೇಳು 9743 ಕನ್ನಡದಾಗ ಹೇಳಲೆ ಗೌಡ್ರಿಗೆ ಇಂಗ್ಲೀಷ್ ಬರಂಗ್ ಕಾಣಂಗಿಲ್ಲ 9743 8 ಇಂಗ್ಲೀಷ್ನಾಗ ಕೇಳ್ರಿ ಸಿಗಸಂತಿ ಕನ್ನಡದಾಗ ಕೇಳ್ರಿ ಹಾರ ಅಂತಿ ಬರೀ ಏನ್ ಸಿಗಸು ಹಾರವಿ ಹೋದವನ ಅವ್ನು ಸೊತ್ತ ಯಾವಾಗ ಗಂಟು ಬಿದ್ದವ್ರಿ ನಮಸ್ಕಾರ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರಮರಾಜ್ ತಾನೆ ಏನಿಲ್ಲ ಊರಿಗೆ ಬಂದಿದ್ರಿ ಅಂತ ಗೊತ್ತಾಯ್ತು ಅದಕ್ಕೆ ಫೋನ್ ಮಾಡಿದ್ದೆ ಹೌದಾ ಹಾಗೇನಿಲ್ಲ ನಮ್ಮ ಮನೇಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿ ಬರಬೇಕಿತ್ತು ಬರ್ತೀರ ತಾನೆ ತಪ್ಪಿಸ್ಬಾರ್ದು ಯಾಕೆಂದ್ರೆ ವಿಶೇಷವಾಗಿ ಶ್ರೀಕಾಂತ್ ಗೌಡ ಯಾರಿಗೂ ಆಮಂತ್ರಣ ಕೊಡೋದಿಲ್ಲ ಕೊಟ್ಟ ಮೇಲೆ ಬರ್ದೇ ಇದ್ರೆ ಬಿಡೋದಿಲ್ಲ ಸರಿ ನಿಮ್ಮ ದಾರಿ ಕಾಯ್ತಾ ಇರ್ತೀನಿ ಆದಷ್ಟು ಬೇಗನೆ ಬಂದುಬಿಡಿ ಬೇಟೆಗಾರ ಬೇಟೆನ ಹೊಡ್ಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೆ ಈ ಬೇಟೆಗಾರನ ಹೊಡ್ಕೊಂಡು ಬರೋದು ಈ ಶ್ರೀಕಾಂತ್ ಗೌಡನ ನಿಯಮ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ಸ್ಥಿತಿ ಮಾಡಿಸ್ಕೊಳ್ಳೋದಕ್ಕೆ ಬಾ 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 ನೀ ಬಾಯ್ಲಿ ಅಲ್ಲ ಮಂಗ್ಯಾಗ ಸೀರೆ ಕುಡಿಸಿದಂಗೆ ಮಾಡ್ತಿಲ್ಲ ಸ್ವಯನಾಗ ಹೊಂಟಿಟ್ಟು ಕರ್ಕೊಂಬರಕ ಬಿಟ್ಟಿ ಕುಳಿಗೆ ಒಂದು ಹಾತಂದಿಟ್ಟಿದ್ದಲ್ಲ ಗೌರೀಶ್ರೇ ಬಚ್ಚಲ್ದಾಗ ಎಮ್ಮೆ ಮೈ ತೊಳಕತ್ತಾನ್ರಿ ಮಗ ಹೋಗಣ್ಯಾಗ ತೊಳೆ ಅಂತೇಳಿ ಹಸನಕತ್ತೆ ಗೌಡ್ರ ನೀವು ಮಾಡ್ತಿರೋ ನಾವು ಮಾಡ್ಲಿ ಮಗ ಏನಲ್ಲಿ ತಾಕಿತ್ರಿ ಒಟ್ಟ ಭಾಳ ಉಪ್ಪೇದಪ್ಪಿ ಮಾಡತ್ತಾನ್ರಿ ಹೆಣ್ಣು ಮಕ್ಳು ಕಸಕ್ ಬಂದವ್ರ ಜೋಡಿ ಜಗಳ ತೆಗಿಲಾಕತ್ತಾನ್ರಿ ಬರೀ ಒಳ್ಳೆ ಹಳ್ಳಿರಿ ಒಟ್ಟ ತಾಕಿತ್ ಮಾಡ್ರಿ ಅವಂಗ ಅವ ಹಿಂಗ ಪಿರಾದಿ ಹೇಳ್ತಾನೆ ನಿಂದ ಹಿಂಗಾರೆ ನೀವು ಬರಬರ್ತಾನ ಒಟ್ಟ ಶೇರ್ವಾಲಾಗಿರಿ ನೋಡ್ರಿ ಗೌಡ್ರ ಇಲ್ಲ ಸಿಟ್ಟಿಗೆ ಬರಾಕತ್ರಿ ಯಾಕ್ರಿ ಪ್ರೀತಿ ಹೆಚ್ಚಾಕತ್ತೆ ಪ್ರೀತಿ ಹೆಚ್ಚಾಗಿರ ಹೋಗಿ ಕಳಿಸ್ಕೊ ಏ ಗೌರೀಶ ಏ ಗೌರಿ ಗೌರೀಶ ಗೌರೀಶ ನಮಸ್ಕಾರ 1 2 3 4 5 6 7 ಯಾ ಪರಾಮಿದ್ರೆ ಕೆರ್ಯಾಕತ್ರಿನ ಅಲ್ಲಿ ಏನು ಗೋರ್ಖಾ ಕೆಲಸ ಅದು ಮಾಡಕತ್ತೀನಿ ಒಂದ್ ತಿಂಗಳು ಕೊಟ್ಟು ನೋಡ್ರಲ್ಲ ಊರಾಗ ಮಂದಿನ ಒಬ್ರು ಮಲ್ಲ ಕೊಡುದಿಲ್ಲ ನಾ ಸುಳ್ಳ ಒದ್ರದು ಅವ್ರ ಮನೆ ಮುಂದೆ ಒದ್ರದು ಅವ್ರ ಕದ ತೆಗಿಡೋದು ಮತ್ತಾಬ್ರ ಮನೆ ಮುಂದೆ ಹೋಗುದು ಮಾಡ್ರಿ ಕೊಟ್ಟ ಎಂಟ್ರನ ಎದ್ರ ಬದ್ರ ಬಂದು ಎಲ್ಲಾರು ನಾಯ್ದ್ರ ಗೊತ್ತಾಗತ್ತೆ ಊರ್ ಬಿಟ್ಟು ಓಡಿ ಹೋಗುದ ಅಲ್ಲೇನ ಕೆರ್ಯಾಕತ್ರಿ ಏನ್ ಮಾಡಕತ್ತಿದ್ದು ಒಳಗೆ ಎಲ್ಲಿ ಏನ್ ಮಾಡ್ರಿ ಈಗ ಹೊಲಕ್ಕೆ ಹೋಗಿ ದನಗಳು ತೊಗೊಂಬಂದ ಗೂಡು ಕಟ್ಟಾಕತ್ತೀನ್ರಿ ತಂದಿಲ್ಲ ನನ್ನ ಖಾಲಿ ಕಟ್ಬೇಕು ಕಡ್ಕೊಂಡ್ ಬರ್ತೀನಿ ಏನಲ್ಲ ಉಪಾಧ್ಯಾಯ ತಾ ಅಂದ್ರೆ ತಂದ ಬಿಡುದನ ನೋಡು ಇವಾಗ ನಮ್ಮ ಮನೆಗೆ ಕರ್ಮರಾಜ ಅಂತ ಬರ್ತಾರ ಕರ್ಮರಾಜರೇ ನಮ್ಮ ಮನೆ ಅತಿಥಿ ಅವ್ರು ಅತಿಥಿ ಬಂದ ತಕ್ಷಣ ಕೂಡ್ರೋದಕ್ಕೆ ಒಂದು ಚೇರ್ ಹಾಕು ಕುಡಿಯೋದಕ್ಕೆ ನೀರು ಕೊಡು ಕುಡಿಯೋದಕ್ಕೆ ಚಾ ವ್ಯವಸ್ಥೆ ಮಾಡು ಒಟ್ಟು ಅವ್ರ ವ್ಯವಸ್ಥಾನ ಮಾಡೋದಿಲ್ಲ ನಾನು ಒಳಗಡೆ ಇರ್ತೀನಿ ಬಂದ ತಕ್ಷಣ ಕರಿ ಆಯ್ತಾಯ್ತು ಸ್ವಲ್ಪ ಜಲ್ದಿ ಈಗ ಒಮ್ಮೆ ಎದಿನ ಓದ್ಕೊಂದಿವ ಅಲ್ಲ ಹಂಚಿದನ್ನು ಮಾಡ್ತಾರ ಒಬ್ಬೊಬ್ರ ಇರ್ತು ಮನೆಗೋದಾಗ ಆ ಕಡೆಯಿಂದ ಬರಾಬರ ಬಂದವ್ರನ್ನ ಹಿಂಗ ಮಾಡ್ರಿ ಅಂತ ತಿಳ್ಕೊಬೇಕು ಅದು ಪುತ್ತನ ತಾಯಿಲಲ್ಲಿ ಎಂತ ಪುತ್ ಮಾರಯ್ಯ ಯಾರನಾರ ಎದಿ ಹೊಡೆದು ಸಾಯಿಸಿ ಪುತ್ತ ಪುತ್ ಅಲ್ಲದ ಪುಷ್ಪ ಅದ ಪುತ್ತ ನೀ ಪುಷ್ಪ ಅದ್ರ ಕ್ರಾಂತಿ ನೀನು ಕಾಂತಿ ಆದದೆ ನಾನು ಆದ ಮಗ ಯಾರ ಮಗ ಮಗ್ಗಲ ಮನೆ ಯಾವ್ದು ಮಗ ಯಾವ ಪಿಂದದಿಕ್ಕೆ ಅದಲ್ಲದೆ ಆದ ಮಗ ಯಾರ್ದಾರ ಅವತ್ರಿ ಯಾರ ಮಗ ಇಲ್ಲದ ಬಿದು ನಮ್ಮ ಸ್ವಾದದ ಮಾವನ ಮನಿ ಇದೆ ಏನು ಹಂಗೈತಿ ನೋಡ್ರಲ್ಲ ಹಂಗ ಯಾ ನಮನಿ ಕತ್ಸ್ಯಾನು ಕೋದಿ ಮನಿನ ಅವನು ಪಂಚಾಯತ್ಯಾಗ ಆಶಿ ಬಂದಾನ ಊರೆಲ್ಲ ದಬ್ಬ ಹಾಕಿ ಮನಿನ ಉದ್ಧಾರ ಮಾಡ್ಯ ನಾವು ನಾನು ನಿಮ್ ಗುಡಿ ಹಂಗ ನಿತ್ತ ಬಿಟ್ಟಿನ್ರಿ ನಮ್ ಗೌಡ್ರೆಲ್ಲ ಇದಾರ ಈಗ ಊರಾಗಿನ ಒಂದು ಕೆಲಸ ಮಾಡೇ ಇಲ್ಲ ಅವ್ನು ನಮ್ಮ ಎಲ್ಲ ಮಾಡ್ಯಾರಲ್ರಿ ಬರೇ ತನ್ನ ಮನಿ ಕೆಲಸನ ಮಾತಾಡ್ಕೊಂಡಾನ ಈಗ ನಮ್ ಹೋಗಿ ಇಂಥವ್ನ ಆಶಿ ತರ್ತಾರಲ್ಲ ನಮ್ಮ ಮ್ಯಾತ ತಗೊಂಡ್ ನಾವು ಹೊಡ್ಕೋಬೇಕು ನೀವು ಆರಿಸ್ತಂದ್ರಲ್ಲ ಈಗ ಬಂದಿರೋ ನಮ್ ಗೌಡ್ರೆಲ್ಲ ಹೇಳಿ ಹೋಗ್ಯಾರ್ರಿ ಏನ್ ಹೇಳ್ಯಾರ ಮತ್ ಹಿಂಗ ಕರ್ಮರಾಜ ಅಂತೇಳಿ ನಮ್ಮ ಮನೆಗೆ ಅತಿಥಿ ಬರ್ತಾನ ಕುರ್ಚಿ ಮೇಲೆ ಕುಂದ್ರಸು ಚಾ ಕೊಡು ನೀರ್ ಕೊಡು ಬರ್ರಿ ಇವ ಯಾವಲೇ ತರಮದ ಆಚ ಒಪ್ಪುದು
ತಿನ್ನೋದಿಕ್ಕೆ ಯಾವ್ದಾದ ಸ್ವಂತ ಮುದ್ದಿದಿ ಓ ಮನ್ಗೆ ಮಗನ ಹಂಗ ನಮ್ಮ ಮನೆಗೋದಾಗ ಚರಿಗೆ ಗ್ಲಾಸ ಒಂದು ಉಳಿವಲ್ಲ ತೊಡ್ತಾನೆ ಮಂದಿ ಬರೋಣ ನಿಂದ ಏನಾರ ಬೆಂಕಿ ಹತ್ತವಲ್ದು ನಂದು ಇನ್ನೂ ಮದುವೆ ಆಯ್ದಿಲ್ಲ ಓ ಮಗನ ಯಾವ್ದಾದ್ರು ಸ್ವಂತ ಮುದ್ದಿದಿ ಇಲ್ಲ ನಮಸ್ಕಾರ. ನಮಸ್ಕಾರ. ನೀವು ಯಾರ್ರಿ? ನನ್ನ ಹೆಸರು ಕರ್ಮರಾಜ್ ಅಂತ. ಒಟ್ಟ ಕರ್ಮರಾಜಗಳು ಎಷ್ಟು ಮಂದಿ ಇದ್ರಿ ಆ? ಒಟ್ಟು ಎಲ್ಲಾರು ಕರ್ಮರಾಜ ಅಂತ ಬಂದ ಬಿಡುವ ಅಲ್ರಿ ಹೋಗೋ ಮಾರ ಹೋಗ ಗೌಡ್ರು ನನಗೆ ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ಯಾರ್ರಿ. ಯಾಕ್ರಿ ಗೊತ್ತಾಗೋದಿಲ್ಲ ಏನು ಹೇಳಿದ್ದೇನೆ ಮತ್ತು ಕರ್ಮರಾಜ ಬರ್ತಾನಂದ್ರಿ ಮತ್ತೊಂದು ಚೇರ್ ಹಾಕಿ ಕೊಡ್ರಸ್ ಅಂತ ಹೇಳಿರ್ಲಿಲ್ಲ. ಮತ್ತು ಅವ ಯಾರು ಯಾರು ಇದ್ಯಾವ್ದ್ಲೇ ಬಾದಾಮಿ ಮಂಗ್ಯ ಸೇಮ್ ಅಂದ್ರೆ ನಿಮಗೂ ಗೊತ್ತಲ್ರಿ ಅಲ್ಲ ಕರಿಯೋದು ಚೇರ್ ಮೇಲೆ ಕೂಡ್ಸೋದು ಮತ್ತೆ ಹೊಡ್ಯಾಕ್ ಹೋಗೋದು ಯಾರು ಏನು ಅಂತ ಕೇಳ್ಬೇಕಲ್ಲ. ಯಾರಪ್ಪ ನೀನು? ನೀನು ಮದ ಯಾವ ಅಜ್ಜು ಮುನಿ ಬಂದಂಗೆ ಬತ್ತಿಯಲ್ಲೋ ನಿಮ್ಮವನು ಮನಿಗೆ ಬಂದವ್ರಿಗೆ ಯಾವ್ದು ಏನು ಕೆಲಂಗೇ ಇಲ್ಲ. ಯಾರು ನೀನು? ಸುಮ ಕುಂದೂಸಿ ಬದೀತಿದ್ಯಾ ನಿಮ್ಮವ್ದು? ಯಾಕೆ ಮಮ್ಮ ನನ್ನ ಗುದ್ ಸಿಗ್ಲಿಲ್ಲ? ನಾನಮ್ಮಮ್ಮ ಹದಿಬಾ ಬಾ ಬಾ ಹೋಗೋಣ ಬಾ. ಇವು ಅವೇನೋ ನತ್ತನ್ರ ಹದಿಬಾ ಬಾ ಸ್ವಚ್ಛ ಮಾಡ್ತೀನಿ ಬಾ ನೀನು ವಾರ ಎಲ್ಲೆಲ್ಲಾರು ಬರ್ತೀರ ನಮ್ಮ ಮನೆಗೆ ನಾಮಮ್ಮ ಹದಿಬಾ. ಓ ಹರಿ ಬಾಬು. ಹ್ಞೂ ಮಮ್ಮ. ಸಣ್ಣಾಗಿದ್ದಾಗ ನೋಡಿದ್ದೆ. ಈಗ ದೊಡ್ಡವಾಗಿ ನಿಮ್ಮಮ್ಮ ಎಲ್ಲ ಬಂದವು. ಗದ್ದ ಮಿಸಿ ಮಮ್ಮ ಗದ್ದ ಮಿಸಿ. ಅತ್ತೆ ರಮ್ದಾಳಿಲ್ಲ ಆಕಿಗೇನು ಧಾದಿ ಆಗೈತಿ ಮಮ್ಮ. ನಾಲ್ಕು ರೊತ್ತಿ ತಿಂತಲ್ಲ, ಕತ್ತಿ ಮೇಲೆ ಕುಂತು ಮಂದಿದ ಮಾತಾಡ್ತಾಳ. ಕಲ್ಲ ಒಕ್ಕದಿ ಹೋದವು, ಮಲ್ಲ ಉಯ್ಕಲಿ ಬಂದಲು, ಬರೇ ಮಂದಿ ಸುದ್ದಿನ ಮಾತಾಡ್ತಾಳ. ನಂದು ಒತ್ತ ಮದುವಿನ ಮಾದವಲ್ಲವ ಮಾದಯ್ಯ. ನಾದನಲ್ಲಿ ನಿನ್ನ ಮದುವೆ ಮಾಡಕ್ಕೆ. ಹ್ಞೂ, ನೀ ಮದುವೆ ಮಾತಿ ಅಂತ ತಿಳ್ಕೊಂಡ ಒಪ್ಪದೇ ಬಸ್ ಚಾರ್ಜ್ ತಗೊಂಡ್ ಬಂದೇನ್ ಮಾಮ. ಅಲ್ಲಿ ಹೋಗಕ್ಕೆ ರೊಕ್ಕನ್ನ ಇಲ್ಲ. ನಾನು ಮದುವೆ ಮಾಡ್ತೀನಿ. ಗೌರೀಶ ಹೋರಿ ನನ್ನ ಅಳಿಯ. ಇವರು ಸಣ್ಣ ಗೌಡ್ರಿ. ನನಗೆ ಎಷ್ಟು ಮರ್ಯಾದೆ ಕೊಡ್ತೀವಿ ಅವಂಗೂ ಅಷ್ಟ ಮರ್ಯಾದೆ ಕೊಡ್ಬೇಕು. ಮಾಮ ನನ್ನ ಬಗ್ಗೆ ತಿಳಿಸಿ ಹೇಳಂಗ. ನನ್ನ ಬಗ್ಗೆ ತಿಳಿಸಿ ಹೇಳು. ನಾನು ಯಾವ್ದು ಪುತ್ತ ಅವೊಂದು 50 ರೂಪಾಯಿ ಕೊಡ್ರಿ ದಾಡಿ ಮಾಡಿಸ್ಕೊಂಡ್ ಬರಲ್ಲ ಸ್ಟೈಲ್ ಮಾಮ. ಹಿಂಗ ಮಾಡತ್ತಾನ. ನೀ ಊದಾಗ ಆಶೆ ಬಂದಿ ಇಲ್ಲ. ಈ ಊದಾಗ ಚೇಮಂದ ಹೋದಲ್ಲಿ ಅವನೋದು ನೀರು ಎದಾಗ ತಂದ ನೋದವ. ನಮ್ಮ ಮನ್ಯಾಗ ಮತ್ತು ಅಡಗ ತುಳು ಮಾಡತ್ತಾರ ಏನ್ ಮಾಡೋಣ. ಮದುವೆ ಕಲಿತಾನ ಅವನಿಂದ. ಮಾಮ ಚಿಲ್ಲಿ ಪೇನ್ ಮಾಡಕತ್ತಲ್ಲ. ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಗ್ಯಾಸ್ ಒಲಿ ರಿಪೇರಿ ಮಾಡ್ತೀವ್ರಿ ಬರ್ರಿ. ಮನಿ ಒಳಗ ಗ್ಯಾಸ್ ಒಲಿ ಸಣ್ಣ ಇವ ಯಾವ್ದು ಮಮ್ಮ ಸ್ತೋಕ್ ಬರ್ಲಲ್ಲಕ್ಕವ. ನಮ್ಮ ಮನೆ ಅತಿಥಿ ಅವ್ರು. ಮಾತೇನ ಅತಿಥಿ ನಮ್ಮ ಮನೆಗೆ ಬಂದು ನನಗೆ ಹೇಳ್ತಾನವ. ಮಾಮ ಚಿಲ್ಲಿ ಪೇನ್ ಮಾಡಕತ್ತಲ್ಲ. ಚಿಲಿಪಿ ಏ ಚಿಲಿಪಿ ಚಿಲಿಪಿ ಕಾಗಿ ಕಾಗಿ ಕವ್ವ ಯಾರ್ಯಾರು ಬಂದಾನವ್ವ ಮಾಮ ಬಂದಾನವ್ವ ಏನೇನ್ ತಂದಾನವ್ವ ತುರ್ತುರೆ ತಂದಾನವ್ವ. ಬೆಳು ಹೊಕ್ಕಂಗ ಆತ್ ನೋಡ್ರಿ ವಾರ ಮನ್ಯಾಗ. ಮುಂಗಲ್ಲಿ ನಿಮ್ಮನ್ನ ಗಮನಿಸ್ಕೊಳ್ಳೋದನ್ನ ಬರುತ್ತೆ. ಗೌರೀಶ ಒಂದ್ ಚೇರ್ ಹಾಕ. ₹1 ಕೂತ್ ಹೋಗ. ಒಟ್ಟು ಎಲ್ಲಾರು ಬೇಸಾಕ ಬರ್ತೀರಿ ನನ್ನ ಸರಿಯಾಗಿ ಯಾಕೋ ಬರಬರಿ ಐತ್ ಕುಂದ್ರಲ್ಲ. ಈಗ ಕುಂದ್ರ ಚಂದಗೆ ಯಾಕೋ. ಯಾರು ಕೊಡ್ತೀವಿ ಪಗಾರ? ಗೌಡ್ರು ಕೊಡ್ತಾರಲ್ಲ. ಮತ್ತು ಅವ್ರಿಗೆ ಹಾಕನ್ ಹೋಲ ಇದು ಗಾವಲ್ಲ ಈಗ ಕುಂದ್ರ. ನಾ ಹಿಡಿದ ನಿನಗೆ ಎಲ್ಲಿ ಅನುಕೂಲ ಆಕೈತೆ ಅಲ್ಲಿ ಕುಂದ್ರ. ನೀ ಕುಂದ್ರ ನೋಡಿ ನಾನು ಸಾಲಿಟ್ ಆಗೈತಿ ನಂದು ಡಿಗ್ರಿ ಆಗಿದೆ. ಓ ಅದಕ್ಕೆ ಡಿಗ್ರಿ ಮಾಡತ್ತೇನಿ. ಡಿಗ್ರಿ ಅಂದ್ರೆ MBBS ಕಂಪೌಂಡ್ ಕತೆ ಹಚ್ಚರ ಕಮ್ಮಿ ಅಲ್ಲ ಡಾಕ್ಟರ್ ಕಣೋ. ಸೂಜಿ ಮಾಡ್ತಾರ್ರಿ. ಕರೆ ತಲೆಯಾಗ ಬುದ್ಧಿಲ್ಲ. ಯಾಕೆ ಕುರ್ತೆ ಮೇಲೆ ಕುಂದ್ರಾಕ್ ಬರಂಗಿಲ್ಲ. ನೀ ಕೂತ್ ತೋರ್ಸ್ ನೋಡೋಣ. ದನ ಕೈ ಮನುಷ್ಯ ಹಂಗೆ ಕುಂದಿರ್ತೀನಿ. ನಿನಗೇನು ಹೇಳಿದ್ದೇನೆ? ಕುರ್ಚಿ ಹಾಕಿನ್ರಿ ಕುಂತ ವರ್ಷ ತಿನ್ರಿ ಅದನ್ನ. ಅದ ಕುಂತ ಅಲ್ಲ ಅಂದ್ರೆ ಇದು ಹೊಲಸ ಹಾಕೈತೆ ಅಂತೇಳಿ. ಒಳಗಡೆ ಹೋಗು. ಹಾಂ ತಂಗಿ ಇದ್ದಾಳೆ, ಬಿಸಿ ಬಿಸಿಯಾಗಿ ಒಂದು ಕಪ್ ಟೀ ಮಾಡಿಸ್ಕೊಂಡು.
ನಾ 15 ದಿವಸ ಆತ್ರಲ್ಲ ಚಾ ಕುಡಿದು ಬಿಟ್ಟಿವಿ ಅಲ್ಲೋಲೆ ಮತ್ತೆ ಯಾರಿಗೆ ಅವ್ರಿಗೆ ತರ್ತೀನಲ್ಲೇ ತಪ್ಕೊಂಡಾಗಿ ಗೌಡ್ರೆ ನಿಮ್ಗೊಬ್ರು ತಂಗಿ ಇದ್ದಾರ? ಹ್ಞೂ ರೀ. ಅವ್ರ ಹೆಸರು ಶಿಲ್ಪ ಅಂತ. ಶಿಲ್ಪ ಭಾಳ ಚಂದ ಅದಾಳನ್ರಿ? ಒಂದು ರಾಸದಾಡ್ರಿ. ನಾ ಹೆಂಗದನ ಹಂಗದಾಡ್ರಿ ನಮ್ಮ ತಂಗಿ. ನಾವು ಮಂದಿ ಮನೆಗೆ ಹೋಗ್ತೀವಿ, ಆದ್ರೆ ಇಷ್ಟು ತಳಕೈ ಹೆಚ್ಚೇನು ವಿಚಾರ ಮಾಡಂಗಿಲ್ಲ. ಚಾ ಕೊಟ್ರೆ ಚಾ ಕುಡ್ತೀವಿ, ಉಪ್ಪಿಟ್ಟು ಗಿಪ್ಪಿಟ್ಟು ಹಾಕಿರ ಮುಚ್ಕೊಂಡು ತಿಂದು ಎದ್ದು ಬರ್ತೀವಿ. ಅದನ್ನ ಬಿಟ್ಟು ಹೆಳವ್ರಿಗತ್ತೆ ದಪ್ತರ್ ತಕ್ಕೊಂಡ್ಕೊಂಡ್ರಂಗಿಲ್ರಿ ವಂಶಾವಳಿ ಎಲ್ಲ ಹೇಳಾಕ. ಸುಮ್ಮ ಮಾತಿ ಕೇಳಿ ನಡ್ರಿ. ನಾನು ಮಾತಿಗೆ ಹೇಳಿನಿ ಹೇಳ್ರಿ. ಇವಳು ಹೆಂಗ ತೆಗದಾಳ ನೋಡು ಬಗನಾಳಗತ್ತೆ. ಏ ಗೌರೀಶ, ಹೇ ಗೌರೀಶ, ಘಾತಪ್ಪ ನೋಡ್ರಿ. ಆಗೋದನ್ನ ಏನು ನೋಡ್ರಿ, ಎದಿ ಗಟ್ಟಿ ಮಾಡ್ಕೋರಿ. ಏನು ಮಾಡಕ್ಕೆ ಆಗೋದಿಲ್ರಿ. ಎಲ್ಲಿ ಏನಾಕತಿ ಮುಂದಾದನ್ರಿ ಅಲ್ಲೇ ಹೋಗಿ ಕುಡ್ದ ಒಟ್ಟ ಗ್ಯಾಸ ಖಾಲಿ ಆಗಿಬಿಟ್ಟದ. ಆಮೇಲೆ ಒಂದು 4 ಮಂದಿ ಸತ್ತ ರೇಂಜ್ ಹೇಳ್ತೀಯಲ್ಲ, ಅಲ್ಲಿ ಗ್ಯಾಸ್ ಫುಲ್ ಆಗೈತ್ರಿ. ಅದ ಏನು ಮಾಡಿದೆ? ಹಳಿ ಸ್ಟೋ ಐತ್ರಲ್ಲ, ಹವಾ ಹಾಕಿ ಬರ್ತಾನೆ. ಬರ್ತೀನಿ ಬರ್ರ ನಾಕೈತಿ ನೋಡ್ರಿ. ಅಣ್ಣ ಕಾಫಿ. ನನಗಲ್ಲಮ್ಮ, ನನಗೂ ಅಲ್ರಿ, ನನಗಲ್ರಿ. ಯಾರಿಗಣ್ಣ? ಅವ್ರು ಕೊಡಮ್ಮ. ಪಾಪ ಹಾಕಿನಿ. ಯಾಕೋ? ಏನು ಯಾಕೋ ಯಾರ್ದಾರ ಮನೆಗೆ ಹೋಗಿರ್ತಾವ ಚಾ ಕುಡಿಯೋ ಹಂಗಾರ ಕುಡಿದು ಅದನ್ನ ಬಿಟ್ಟು ಮತ್ತೆ ಆದಾತು ಬೊಂಬಾಟ ಆತು ಗಿಂಬಾಟ ಆತು. ಇಲ್ಲ ಏಕಾದಶಿ ಒಪ್ಪತ್ತ ನನ್ ಗಪ್ ಹೋಗುದಪ್ಪ. ಬೊಂಬಾಟ ಆಗೈತಿ, ಗಿಂಬಾಟ ಆಗೈತಿ, ಫ್ಯಾಂಟಾಸ್ಟಿಕ್ ಆಗೈತಿ, ಪ್ಲಾಸ್ಟಿಕ್ ಆಗೈತಿ, ಹೂ ಬಾರಿಸೋದು. ನೀನು ಒಯ್ತೀನಿ ಅಂದ್ರೆ ನೆಲ್ಲ ಸಕೋತಿ. ಇದನ್ನ ಭಾಳ ಮಾಡಿದನಿ ಅಪ್ಪನ. ಗೌರೀಶ, ಚಾ ಶಿಲ್ಪವ್ರೆ ಮಾಡಿದ್ದ? ಇಲ್ಲ ಅವ್ವ ಬಾಂಡೆ ತೆಗ್ತಾಳ ಅವ್ರ ಮನ್ಯಾಗ. ಯಾಕೆ ಐಗಳು ಚೆನ್ನಾಗೋದು ಒಟ್ಟ ಆಗ್ಬಿಡಲ್. ಕರೆ ಹೇಳಿ ಯಾರು ಮಾಡ್ಯಾರ? ಅವ್ವಾರ ಮಾಡ್ಯಾರ. ಅದಕ್ಕೆ ಚಲೋ ಆಗೈತಿ. ಚಲೋ ಲೆಕ್ಕ ಅವ್ವ ಮಾಡ್ರ ಮುಗಿತೇನೆ ನಾವು. ಕುಡಿ ಕುಡಿ ಏ ಗೋದೇಶ, ಅಪ್ಪಾಜಿ. ಅವ ಕಾಪಿ ಕುದಿಯಾಕತ್ತಿದ್ದ ಏನು ಬಲ್ಲು ಚೀಪಾಕತ್ತಿದ್ದ? ಅವ ಬಲ್ಲು ಚಿಪ್ ಹಾಕತ್ತಿದ್ದ. ಗೌಡ್ರ ಏನು ಹೇಳ್ಯಾರ ನಂಗ? ಸುಮ್ ಕುಂದದ. ನೀ ಚುಮ್ಮ ಕೂತ್ ಬಿಡ್ನಿ. ನಿಮ್ಮ ಹೌದು ಅಲ್ಲಿಂದ ಇಲ್ಲಿ ಸುಮ್ ಕುಂದದಾಗ ಕಕ್ಕೊಂಬಂದದ್ಯಾ? ನಾವಲ್ಲೇ ಬಂದೆವ ಹಲ್ಕತ್ತದಂದು ಈ ಊರಿಗೆ. ಏಯ್, ಯಾರಿಗೆ ಹಲ್ ಕಟ್ಬೇದೇನಿ? ಅವಂಗಂದೆ ನೋಗೋ ಅಂದಲೇ ಉಳಿದ್ಲೇನಿ ನನ್ನ ಕೈಯಾಗ. ನಿನಗೂ ಅಂದೇನು ಏನ್ ಬದವನ್ಲೆ ತಿಂದೇನೋ ನಿಂದ? ಏ ಎಲ್ಲ ತಾನ್ಲೆ ಅವ್ನ ಕುತಿ ಮೇಲೆ ಕಾಲ್ಕೊತೀನಿ. ಹೇಳ ಅವನಿಗೆ ನಾ ಯಾವುದು ಪುತ್ತ ಪುತ್ತ ಹುಚ್ಚಾದ ಗೂಟು ಗೋಡೆ ಆಗಿತ್ತದು. ನಾನ ಅಲ್ಲಿ ಹೋಗಿ 2-3 ಸಲ ಅದು ನೋಡಿ. ಏನ್ ಮಾಡ ಗಾಡಿ ಮೇಲೆ ಸೌಂಡ್ ಅದ. ಸರಿ ಗೌರೀಶ್, ನಾ ಏನ್ ಬರ್ಲಾ? ಹೋಗಿ ಬರ್ತಾನೆ. ಹೋಗಿ ಬರ್ರಿ. ಏ ಅಲ್ಲಿ ಏನು ಕಳ್ಸಾಕ ಕುಂತದಿಲ್ಲ ಅವ್ರನ್ನ. ಮೀಟಿಂಗ್ ಆಯ್ತದ. ನಾಳೆ ಮೀಟಿಂಗ್ ಐತೆ ಅಂತ ಹೇಳಿ ಇಲ್ಲೇ ಸುಳ್ಳ ಹೇಳ್ತಿಲ್ಲ ಬರೇ. ನೋಡಿ ಕರಮರಾಜ್ ಅವರೇ, ನಿಮ್ಮನ್ನು ಕರೆಸಿದ ಕಾರಣ ಏನಂದ್ರೆ ಈ ದಿನ ರಕ್ಷಾಬಂಧನ ದಿನ. ಅದು ಅಲ್ಲದೆ ನನ್ನ ಮುದ್ದು ತಂಗಿ ಹುಟ್ಟಿದ ದಿನ. ಈ ಹುಟ್ಟು ಹಬ್ಬದ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಗಳಾಗಿರ್ಬೇಕಂತ ಕರೆಸಿದ್ದೀನಿ. ಫೋನ್ನಲ್ಲಿ ನೀವು ಕೇವಲ ಒಂದು ಚಿಕ್ಕ ಕಾರ್ಯಕ್ರಮ ಅಂತ ಹೇಳಿದ್ರಿ. ಹುಟ್ಟಿದ ಹಬ್ಬ ಅಂದ್ರೆ ನಾನು ಏನಾದ್ರೂ ಒಂದು ಕಾಣಿಕೆ ತಂದು ಕೊಡ್ತಾ ಇದ್ದೆ ಅಲ್ವಾ? ಕಾಣಿಕೆನ ನೋಡೋಣ, ಮುಂದ್ ಸಮಯ ಸಂದರ್ಭ ಬಂದಾಗ ಯಾರ ಕಾಣಿಕೆ ಯಾರಿಗೆ ಕೊಡ್ತಾರ ಅಂತ. ಗೌರೀಶ, ಉಬ್ಬು ಸಾತಿಯ ತಪ್ಪತ್ಲ ಅದು ನಡ್ಬಾರ್ಕ. ಅಲ್ಲ, ಇವತ್ತಿನ ಮನ್ಯಾಗ ಫಂಕ್ಷನ್ ಐತೆ ಅಂತಲ್ಲೋ? ದೊಡ್ಡ ದೊಡ್ಡವ್ರ ಮನ್ಯಾಗ ಲಪಡಗಳು ಇರತ್ತಾವ. ನಾಳೆ ನಿನಗೆ ಹಾಕ್ಬೇಕದ ಲಪಡ ಅಲ್ಲೋ. ಒಟ್ಟು ಮಂದಿ ಮನಿ ಉಸಾಬರಿ ಮಾಡ್ತಾನಿ. ಹೋಗ್ರಿ ನಿಮ್ಮ ಮನಿ ನೋಡ್ಕೊಳ್ಳೋರಿ. ಏಯ್, ಶಿಲ್ಪ ಅವರ ಹುಟ್ಟು ಹಬ್ಬ. ಅಂದ್ರೆ ಹಾ, ಇಟ್ಟು ಮಂದ್ಯಾಗ ಸೈ ಹಂಗೆಲ್ಲ ಮಾತಾಡಬಾರ್ದ್ರಿ. ಏನಾರ ನೀ ಏನ್ ತಿಳ್ಕೊಂಡಿ? ಅವ್ವಂದ ಹತ್ರಲ್ಲ ಅವ್ವಂದೇನೋ ಇಂದು ಕುಟ್ಟು ಹಬ್ಬನ ಆತ. ಅದು ಕುಟ್ಟು ಹಬ್ಬ ಅಲ್ಲೋಲೆ. ಇದವ ಯಾತ ಬಾಕ್ಸ್ ಅದಾವ ತುಂಗಲ್ದವನು. ನಾಳೆ ಬೇದಕಂದ್ರೆ ನಾಟಕ ಹೋಗ್ಬೇಕವ. ನಿನ್ನ ಹೆಸರಿನಾಗ ಹೊಯ್ಕೋಬೇಕಾ? ಆಗಲಿಂದ ನೋದಾಕತ್ತೀನಿ, ನಿಮ್ದ ನೀವ ಬದಿಯಾಕತ್ತಿದೆಯಲ್ಲ. ಇಲ್ಲಿ ಒಬ್ಬ ಮನ್ಯಾಗ ಇಂಟೆಲಿಜೆಂಟ್ ಮನುಷ್ಯ ಅದೀನಿ, ತಿಮ್ಮತ್ತಿಲ್ಲ. ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ಇಂಗ್ಲಿಷ್ನಾಗ ಹೇಳ್ತಾ ಇರಲ್ಲ, ಇಂಟೆಲಿಜೆಂಟ್. ಇಂಟೆಲಿಜೆಂಟ್ ಇಂಟೆಲಿಜೆಂಟ್ ನನಗ್ ಬೇದ, ನಮ್ಮ ಮಾಮಗ ತಿಮ್ಮತ್ ಬೇದ. ನನ್ನ ಯಾಕೆ ಹೋದ್ರ? ಸೌಮ್ಯದ ಮಗ ನೀ ಹಿರಿಯ ಮನುಷ್ಯ ಅದ ಈ ಮನಿಗೆ. ನಿನ್ನ ಬಗ್ಗೆ ತಿಳಿಸಿ ಹೇಳ್ತೀನಿ ಅವ್ರಿಗಿನ. ಇಲ್ಲಿ ನಮ್ಮ ಮಾಮ ನಿಂತ ನಾವು ಏನ್ ತಿಳ್ಕೊಂಡಿನಿ? ಅವನಿಂದ ಬಸ್ ಸ್ಟ್ಯಾಂಡ್ ಪೈಕಿ ನೀದ್ ಹಾಕಾವ್ ಮದಿ
ಸೌಮ್ಯದ ಮಾಮ ನಿನ್ನ ಬಗ್ಗೆ ತಿಳಿಸಿ ಹೇಳ್ತೀನಿ. ನಮ್ಮ ಮಾಮ ಇಲ್ಲಿ ಜಾತ್ರೆಯಾಗ ತಿರ್ಗ್ಯಾದಿ ಪುಗ್ಗಾಮ ಅದಾವ ಮಾದಿ. ಸೌಮ್ಯದ ಮಾಮ ನಿನ್ನ ಬಗ್ಗೆ ತಿಳಿಸಿ ಹೇಳ್ತೀನಿ. ಇವು ನೀನು ಹೊಲದಾಗ ತಿರ್ಗ್ಯಾದಿ ದನಗೊಲ್ ಬೆನ್ನತ್ತಿ ದನ ಮೇಸಾವ್ ಮಾದಿದಿ. ನಿನ್ನ ಬಗ್ಗೆ ತಿಳಿಸಿ ಹೇಳ್ದೆ ಮಾಮ. ಎಷ್ಟು ಮಂದ್ಯಾಗ ಪಕ್ಕ ಕಿಮ್ಮತ್ ಕೊಡೋ ಅಂದ್ರೆ ನೀವು ಒಬ್ಬ ನೋಡಲ್ಲ. ನಾ ಯಾವುದು ನಿನ್ನ ಹುಲಿ ಅಂತ ಅಲಿಯ ಪುತ ವರಪುತ್ರ ನೀ ಗಾಡ್ ಗಿಫ್ಟ್ ಏನ್ ಮಾಡ ಬಾಯಿಲೆ ಏನದು ಹುಟ್ಟು ಹಬ್ಬ. ನಿಂದ ಹುಟ್ಟು ಹಬ್ಬನೂ ಅಲ್ಲ, ನಿಂದ ಕುತ್ತು ಹಬ್ಬನೂ ಅಲ್ಲ. ಅದನ್ನು ನಾ ಇಂಗ್ಲೀಷ್ನಾಗ ಹೇಳ್ತೀನಿ ಕೇಳಲಿ. ಅದಕ್ಕೇನು ಹೇಳ್ತಾರ ಗೊತ್ತೇನ? ಹ್ಯಾಪಿ ಬದಿ ತೊಡೆ, ಹ್ಯಾಪಿ ಬದಿ ತೊಡೆ. ಅವ್ ಬೇಸಿ ಅವ್ ಹೇಸಿ ನೀ ತೀರ ಹೇಸಿ ಯಪ್ಪ ಕೆಳ ಕೆಟ್ಟ ರಸ ಐತಲ್ಲ. ನಂದ ಬದಿ ಹೇ ಹ್ಯಾಪಿ ಬದಿ ತೊಡೆ, ಬರ್ತಡೆ ಅದೇ ಹ್ಯಾಪಿ ಬದಿ ತೊಡೆ. ಹುಟ್ಟು ಹಬ್ಬ ಬರ್ತಡೆ. ಇದೇ ಸಂದರ್ಭದಲ್ಲಿ ಎಲ್ರು ಹಾಡಿ ಕುಣಿಯೋನಲ್ವಾ? ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಇವಾಗ ನೆರಳು ದೇಹಕ್ಕೆ ನೆರಳು ನಾವಾಗಲೇ ಹರಚುತ್ತೀದೆ ಈ ರಕ್ಷಾ ಬಂಧನ. ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ, ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಇವಾಗ ನೆರಳು ದೇಹಕ್ಕೆ ನೆರಳು ನಾವಾಗಲೇ ಹರಸುತ್ತೀದೆ ಈ ರಕ್ಷಾ ಬಂಧನ. ಬಂದ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತು, ಸೋದರಿಗೆ ಒಂದು ವರವೆಂದು ಈ ರಾತ್ರಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹೊರಬಿತು, ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹೊರಬಿತು. ಗಂಡಿಗೆ ಗೌರವರ ಕರೆಗೇರಿತು, ಒಬ್ಬಾಗಿಲೀನು ಅಣ್ಣ ಎಲ್ಲರಿಗಾಗಿ ಅಲ್ಲ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ. ಇವಾಗ ನೆರಳು ದೇಹಕ್ಕೆ ನೆರಳು ನಾವಾಗಲೇ ಹರಸುತ್ತೀದೆ ಈ ರಕ್ಷಾ ಬಂಧನ, ಈ ರಕ್ಷಾ ಬಂಧನ. ಅವ್ವನ ಕೊಟ್ಟು ರಕ್ಷಾ 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 ಬಂಧನ. ನಿನ್ನ ಬೆಲ್ಲತನ ಕೂತಿ ಕೈ ಬಿತ್ತೀನಿ ನೀನು. ಕುಟ್ಟುದು ಐತಿ ಅಲ್ವ, ಇಟ್ಟು ತಿಳಿಸಿ ಹೇಳಿದ್ರು ರಕ್ಷಾ ಬಂಧನ. ಕರಮರಾಜ್ ಅವರೇ ನೀವು ಎಷ್ಟೇ ಆಗ್ಲಿ ಓದ್ಕೊಂಡವ್ರು, ಹೌದು, ತಿಳ್ಕೊಂಡವ್ರು. ಹಾ, ಅದೇನು ಹೇಳ್ತಾರಲ್ಲ ಸೈಕಾಲಜಿ ಸೈಕಲ್ ರೀ ಎಲ್ಲ ಪಟಪಟೆ ಮನಸ್ಶಾಸ್ತ್ರ ಓದ್ಕೊಂಡಿರ್ತಾರೆ. ಹೌದು. ಒಂಚೂರು ಬುದ್ಧಿ ಹೇಳ್ತೀರಾ ಅವನಿಗೆ? ನಾನ ಅವನು ಒಂದು ಕಗ್ಗಲಿದ್ದಾಗಿದ್ದಾನೆ. ಹೌದೌದು, ಅವನನ್ನ ಕಟ್ಟದು ಮೂರ್ತಿ ಮಾಡ್ಬಿಡ್ಲಿ, ಮೂರ್ತಿ ಮಾಡ್ಬಿಡ್ಲಿ. ಹಾ ಒಂದ್ 5 ನಿಮಿಷ ನೀವು ಒಳಗಡೆ ಹೋಗಿ ಬನ್ನಿ. ನೀವು ವಾಪಸ್ ಬರೋದ್ರೊಳಗೆ ಅವ್ನ ಕಟ್ಟದ ಮೂರ್ತಿನೇ ಮಾಡಿಟ್ಟಿರ್ತೀನಿ. ಆಯ್ತು. ಸರಿ. ಗೌರೀಶ, ಏನಪ್ಪ ಆ ಕಡೆಯಿಂದ ಎಷ್ಟು ಹಿಂಗೆ ಬಂದು ಬಿಡ್ಯಾರಂಗೆ ಬಂದಿ ಮತ್ತೆ ಬಂದು ಗೌರೀಶ ಪ್ರೀತಿ ಹೆಚ್ಚಾತದ ಹಂಗನ. ಒಳಗೆ ಏನಾರು ಗತ್ತು ಇಟ್ಟಿರ್ಬೇಕು ನೀನು. ಅಲ್ಲ, ನೀ ಭಾಳ ಒಳ್ಳೆ ಮನುಷ್ಯ ಅಂತ ನಾನು ಹಿಂಗ 4 ಮಂದಿ ಹೇಳ್ತಾರ ಊರಾಗ, ಪರೋಪಕಾರಿ ಅಂತ. ಮೊದಲು ಇದ್ನಿ, ಈಗ ನಿಮ್ಮ ಕೈಯಾಗ ಸಿಕ್ಕ ಬಿಕಾರಿ ಆಗಿದ್ದೀನಿ ಈಗ ನಾ. ಅಲ್ಲ, ಯಾರು ಏನ್ ಕೇಳಿದ್ರು ಸಹಾಯ ಮಾಡ್ತೀಯ ಅಂತ ಅಂದಾಗ ಮತ್ತೆ ಇದ್ದದ್ದು ಹೊಲಗಳು ಮಾರ್ಕೊಂಡು ನಿಮ್ಮ ಬೆನ್ನು ಹತ್ತಿದ್ದು ನಾವು. ಏಯ್, ಈಗ ನನಗೆ ನಿನ್ನಿಂದ ಒಂದು ಸಹಾಯ ಬೇಕಿತ್ತು. ಏನು? ಶಿಲ್ಪ ಅವ್ರು ಇದ್ದಾರಲ್ಲ, ಅದಾರಲ್ಲ, ಇಲ್ಲಿ ಅದಾರ ಅವ್ರಿಗೇನು ಸಾವಕಾಶ ಮಾತಾಡೋ. ಅವ್ರು ಕೇಳುವಂಗಿಲ್ರಿ ತುರ್ಗಿನವರ ತುಡುಗಿನವರ ಹೂ ಬರ್ಸದನ್ರಿ. ಏಯ್, ಶಿಲ್ಪ ಅವ್ರದ್ದು ಫೋನ್ ನಂಬರ್ ಬೇಕಾಗಿತ್ತು.
ಏ ಅಯ್ಯೋ ಪಿಂದಿದಿ ಮಗನ ನೀನ್ ಎಲ್ಲಿ ಹೊಲದ ಸಾಯ್ತೀವೋ ಮಂಗ್ಯನ ಮಗನ ಚಪ್ಪಲ್ ಹರಿಯಂಗ ಬದಿತೀನಿ ಬೇವಯ್ಸಿ ನನ್ನ ಮಗಂತಂದ ಯಾರಿಗೋ ಅವ ಕದನ್ಸ್ಯವ ಕತ್ತು ಮತ್ತೀನಿ ಅಂದವ ನಿನ್ನೆದ ರೊಕ್ಕ ಹಾಕೇನಿ 79 ರೂಪಾಯಿ ಬಿತ್ತಂದ ಒಂದು ಮತ್ತೆ ಕತ್ತು ಮತ್ಕೊಂಡವ ಕಸ್ಟಮರ್ ಕೇರಿಗೆ ಹ್ಞೂ ಕಸ್ಟಮರ್ ಕೇಳು ಮಾತಾಡ ನೀ ಮಾತಾದ್ ನೀ ಅವಳನ್ನ ನಾನು ಲವ್ ಮಾಡ್ತಾ ಇದ್ದೆ ಇನ್ನು ಭೂತ್ ಹರಿಯಂಗ ಬದಿತೀನಿ ನಿಮ್ಮ ಅವನು ಮಂದಿಗೆ ಬಂದು ಇದನ್ನ ತೇಳ್ತಿದ್ದೆ ಈ ಮಂಗ್ಯನ ಮಕ್ಕಳ ಈ ಕದೆ ನೀ ಮಾತಾದ್ ನಿನ್ ತಿಂದಿಲ್ಲ ಭಾಲಾಗಿತ್ತು ಮಾತಾದ ನಿನಗಲ್ಲಪ್ಪಿ ಮಾತಾದ್ ನೀ ಅದಕ್ಕೆ ಅವಳ ಫೋನ್ ನಂಬರ್ ಬೇಕಾಗಿತ್ತು ಏನೋ ಹಾಕನ್ಲಿ ಇವ್ ನನ್ನ ಕೈಯಾಗ ಇವತ್ತ ಹೇಳು ಏ ಅವು ಹಲ್ಯವಾಗತ್ತಾವಲ್ಲೇ ಹೊಸಕ್ಕಂತ ಅನ್ಕೋದು ನಮ್ಗೆ ಇವು ಇದ್ರ ಮುಳ್ಳ ಚುಚ್ಚ ಬಿದಕ್ ಹೋದಿ ವಾಸನೆ ಬದಕತ್ತೈತಿ ಏನೇನು ತುಳಿದು ಬಂದ ನದಿ ಲಗ್ನ ಮುಳ್ಳ ನೀವು ಹೇಳ್ರಿ ಅದಕ್ಕೆ ಅವಳ ಫೋನ್ ನಂಬರ್ ಬೇಕಾಗಿತ್ತು. ಚಪ್ಪಲ್ ಅದೇ ಹಂಗೆ ಬದಿ ಅವನು ನಿನಗಲ್ಲಿ ಅಲ್ಲಿ ಕದಿ ಏನೋ ಸಣ್ಣದಾಗಿರಲ್ಲ ಫೋನ್ ನಂಬರ್ ಬೇಕು ನಾ ಏನು ವಿಚಾರ ಮಾಡತ್ತೀನಿ ಗೊತ್ತೈತೆ ಏನು? ನಿನ್ನ ಎದರಲ್ಲ ಬಡದ್ರ ಸಾಯ್ತೀನಿ ಯಾಕೋ ಏನು ಯಾಕೋ ಅಲ್ಲ ಆ ಕಡೆಯಿಂದ ಬಂದು ಈಗ ಅವ್ರ ನಂಬರ್ ಬೇಕಾಗೈತಿ ಇವ್ರ ನಂಬರ್ ಬೇಕಾಗೈತಿ ಯಾರನ್ನಾರ ಹಗಲಿ ಕಡಿಸಿ ಹೋಗ ಫೋನ್ ನಂಬರ್ ಕೊಟ್ರೆ ಏನಾಕತ್ತೋ ಏನು ಒಂದೊಂದು ಫೋನ್ ನಂಬರ್ ಒಂದು ಮನೆಗಳು ಕೀಲಿ ಹಾಕಿದ್ರಿ ನಾ ಕೀಲಿ ತೆಗದಲ್ಲವ ಹಿಂಗೂ ಆಗ್ಯಾವ ಹಾ ಆಗ್ಯಾವು ನೋಡುವನ ಯಪ್ಪ ನಮ್ಗೆ ಇದು ಆಗುದಿಲ್ಲ ಈಗ ದುಡ್ಕೊಂಡ್ ತಿನ್ನಂತ ಗೌಡ್ರ ಮನ್ಯಾಗ ಯಪ್ಪ ನಾ ಅಂದ ಗೌರೀಶ ನಮ್ಮ ಕೈಲಿ ಆಗುಲ್ರಿ ಪ್ರೀತಿ ಮಾಡೋದಕ್ಕೆ ಸಹಾಯ ಮಾಡೋ ಆಗುದಿಲ್ಲ ಹೋರಿ ನಮಗ ದಯವಿಟ್ಟು ಆಗ ಮಾಡ್ಬೇಡ ಕಣ ಏನು ಯಾರ್ದು ಬಿಡಿಯಲ್ಲ 500 ರೂಪಾಯಿ ಆಕತ್ 500 500 ತೊಗೊಂಡು ಏನ್ ಮಾಡ್ತಿ ಏನ್ ಮಾಡಿ ದನ ಕಾಯ್ದ್ರ ಹುಚ್ಚರ್ ಮಾಡಿದೆ ನಮ್ಮನ್ನ ಯಾಕೆ ಊರಾಗ ಜಾತ್ರೆ ನಾವು 4 ಮಂದಿ ಕೂಡ ಸಿಗರೇಟ್ ಸೇದೋದು ಸೆರೆ ಕುಡಿದು ಇವತ್ತೊಂದು ಜಾತ್ರೆ ಫುಲ್ ಎಂಜಾಯ್ ಮಾಡಿಬಿಡ್ತೀವಿ ಹುಚ್ಚ ಸಿಗರೇಟ್ ಸೇದಿದ್ರೆ ಕ್ಯಾನ್ಸರ್ ಬರುತ್ತೆ ಸರಾಯಿ ಕುಡಿದ್ರೆ ಲಿವರ್ ಹಾಳಾಗತ್ತೆ ದುಶ್ಚಟ ಮಾಡ್ಬಾರ್ದು ಕಣ ಮಾಡಬಾರ್ದಪ್ಪ ಹಾ. ಗುತ್ಕ ತಿಂದು ಸಿಕ್ಕಾಕೊಂದು ಕುಬ್ಬಿಲ್ಬೇಕಪ್ಪ ಕೈಯಾಗ ನಾವ ನೋಡಿಲ್ಲ ಗುಡ್ಡಕ್ಕೆಲ್ಲ ಹಗ್ಗ ಹಾಕಬೇಡ ನೀ ನಾವು ಸತ್ರ ಸಾಲ 500 ರೂಪಾಯಿ ಕೊಡು ಗೌರೀಶ್ ಅದ್ ಏನಾಗೈತೆ ಅಂದ್ರ ನಿಂಗೆ ಚುಟಾ ಸೇದಾಕ್ರು ಹಾಕಲ್ಲ ಅಲ್ಲ ನಾನ್ ಡಾಕ್ಟರ್ ಆಗಿ ಬರ್ತೀನಲ್ಲ ನೀ ಡಾಕ್ಟರ್ ಆಗಿ ಬಂದಿ ಚಲೋ ಅಕಸ್ಮಾತ್ ನೀ ವಾಚ್ಮನ್ ಆಗಿ ಬರ್ಲಿಲ್ಲ ಅಂದ್ರ ನಿನಗೆ 500 ಕೊಡೋಕೋಸ್ಕರ ಆದ್ರೂ ನಾನು ಡಾಕ್ಟರ್ ಆಗಿ ಬರ್ತೀನಿ ಬರ್ದಾನ ಮತ್ತೆ ಅಕಸ್ಮಾತ್ ಅವ್ ಡಾಕ್ಟರ್ ಆದಾಗ ನೀನು ಕೊದಾಕ ದೊಕ್ಕ ಇರ್ಲಿಲ್ಲ ಅಂದ್ರ ಆ ಇಂಜೆಕ್ಷನ್ದಾಗ ನೀರು ಹಾಕ್ಯದ ಚುಚ್ತಾನ ನಿನಗ ಅವಂಗೊಂದು ಫೋನ್ ನಂಬರ್ ಕೊಟ್ಟು ಹೋಗುತ್ತೆ ಸರಿ ಇವತ್ತು ಫೋನ್ ಮಾಡ್ತೀವಿ ಹಾಗಾದ್ರೆ ಹಾ ಹಾಂ ಮತ್ತೆ ಕಳ್ಸ್ತೇನ್ರಲ್ಲ ನಿಮ್ದು ಸಿಮ್ ಯಾವ್ದೈತಿ ನಂದ ಜೀವೋ ಅದ ಅವಗಾಡ ಆತ್ ನೋಡ್ರಿ ಯಾಕೆ? ಇತ್ತಿತ್ಲಾಗ ಯಾಕೋ ಟವರ್ ಬರುವತ್ರಿ ಅದ ಹೌದಾ ಒಂದ್ ಒಡ ಐತ್ರಿ ತೂತುವದ ಸಿಮ್ ಒಡ ಸಿಮ್ ನಾ ಎಲ್ಲಿ ತೂತುವದ ಅಂತ ಮದಿದ್ದೆ ಹಾಗಾದ್ರೆ ಇವತ್ತು ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತೀಯಾ ಕರೆಕ್ಟ್ 12 ಗಂಟೆಗೆ ರೀ ಹಾ ಹಂಗಾರ ಮಕ್ಕಳುದಿಲ್ಲ ಇವತ್ತು ನೀ ದಿವಸ ಎಲ್ಲಿ ಮಕ್ಕೋತಿಯಪ್ಪ ನಾನು ಆನ್ಲೈನ್ ಚೆಕ್ ಮಾಡ್ತೇನೆ ಏನ್ ಬಿಡು ಗೌಡ್ರು ಬರ್ತಾ ಇದ್ದಾರೆ ನಾನು ನೀನು ಇಲ್ಲಿ ಫೋನ್ ನಂಬರ್ ವಿಷಯ ಮಾತಾಡಿದ್ದು ಅವ್ರಿಗೆ ಗೊತ್ತಾಗ್ಬಾರ್ದು ಆಯ್ತಾಯ್ತು. ಅದಕ್ಕೆ ನಾವೇನ್ ಮಾಡ್ಬೇಕೀಗ ಬೇರೆ ಏನಾದ್ರೂ ನಾಟಕ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ವೇದಾಂತಾದಿ ಪರಿಸಾರ ಆತ್ಮಾದಿ ಜಯಕಾರ ಓ ದಿನಕರ ಶುಭಕರ ಕಡೆಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ನೀಗಿಸು ಬಾಳಿನ ಅಹಂ 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 ಮಾನಸ ಮಂದಿರ ತುಂಬ ಓಂಕಾರನಾದ ಆನಂದ ಗೌರೀಶ ಅಪ್ಪಾಜಿ ಆಧ್ಯಾತ್ಮ ಲೋಕವನ್ನು ಬಿಟ್ಟು ಭೂಲೋಕಕ್ಕೆ ಮರಳಿ ಬಾ ಆಯ್ತು ಅಪ್ಪಾಜಿ ಈ ಲೋಕ ಬಿಟ್ಟು ಯಾವ್ದಾರ ಒಂದು ಲೋಕಕ್ಕೆ ಹೋಗೋಣ ಗಪ್ಪ ಮರ ನಾ ಏನ್ ನಮ್ಮ ಮನೆಗೆ ಬಂದನು ಯಾವ್ದಾರ ಮಠಕ್ಕೆ ಬಂದನು ಇವ್ದ ಮಾತು ಕೇಳಿ ದೇವ್ದು ಬಂದವ ಹೊಲಿ ತಿರುಗಿ ಹೋದವ ಪರಕಕ್ಕಂತ ತಿಳ್ಕೊಂಡಿದ್ದೆ ಆದ್ರೆ ಇಷ್ಟು ಪರಕಕ್ಕಂತ ತಿಳ್ಕೊಂಡು ಕತ್ತದಾನು ಮಾಮ ಬದೋಬದಿ ಕತ್ತದಾನು ಹೌದಾ ಪರೀಕ್ಷೆ ಮಾಡ್ಲಾ ಹೇ ಗೌರೀಶ ಕೂತ್ಕೋ ಎದ್ ನಿಂದ್ರ ಯವ್ವ ಕತ್ತಿಯವ್ ಮುಂದೆ ಎಲ್ಲೋ ಪದಕ್ ಆಗೈತಿ ಮಾಮ ನಾಯಿ ಬಾಲ್ ಡೊಂಕ ಅದ ಯಾವಾಗೂ ನಾಟಕ ಆಗಂಗಿಲ್ಲ ನೋಡಿ ಕರಮರಾಜ್ ಅವರೇ ನಮ್ಮ ಕರೆಗೆ ಹೋಗೊಟ್ಟು ಬಂದದ್ದು ತುಂಬಾ ಸಂತೋಷ ಆಯ್ತು. ಈ ಒಂದು ಕುಗ್ರಾಮದಲ್ಲಿ ಒಬ್ಬ ಬಡ ವ್ಯಕ್ತಿ MBBS ಓದ್ತಾ ಇದ್ದಾನಂದ್ರೆ
ಈ ಊರಿನ ಗೌಡನಾಗಿ ನನಗೂ ಕೂಡ ಹೆಮ್ಮೆ ವಿಷಯ. ನಿಮ್ಮ ವಿದ್ಯಾಭ್ಯಾಸಕ್ಕೆ ಏನಾದರೂ ಹಣಕಾಸಿನ ತೊಂದರೆ ಆದ್ರೆ ನನಗೊಂದು ಫೋನ್ ಮಾಡಿ. ಫೋನ್ ಹಚ್ಚಿ ಯಾವಾಗ ಬೇಕಾದ ಫೋನ್ ಹಚ್ಚುತ್ತಪ್ಪ, ಅಲ್ಲೇ ಗೂಟಕ್ಕೆ ಚಾವಿ ಇರ್ತೈತಪ್ಪ. ನಿನ್ಗೆ ಎಷ್ಟು ಬೇಕಾದ್ರೆ ತಗೋ, ಮಾತು ಅಲ್ಲೇ ಚಾವಿ ಹಾಕಿ ಹೋಗುತ್ತಪ್ಪ ಅಣ್ಣ. ನೋಡಕತ್ತಾನೆ ಇರುವ ನಾಲ್ಕು ಮಾತದ ಅವನು ನೀನ ಕಸ್ಕೊಂಡ್ ಮಾತಾಡ, ನಾ ಏನ್ ಮಾತಾಡ್ಲಿ? ನಿನಗೇನು ಮಾತು ಕದಿಮೆ ಆಗ್ಯಾವ ನಿನಗ? ಇನ್ನೊಂದು 4 ಮಾತು ಬದುಕೋತೀನಿ ಮಾತಾದ ಮಾದಯ್ಯ. ಇದೋ ಮಾತಾಡಕ್ಕಾಗಲಿಲ್ಲ ಅಂದ್ರೆ ನಾನು ನಾಟಕ ಮಾದ್ಕೊಂಡು ಯಾಕೆ ಬರ್ತಿದ್ವಿ ಊದಿಗೆ? ಸುಮ್ಮನೆ ಅಲ್ಲೇ ಊದಾಗ ಒಂದು ಎಗ್ರೈ ಸಂಗತಿ ಇತ್ಕೊಂಡು ಸುಮ್ಮ ಕುಂದದ ಬಾದ. ಎಷ್ಟದವು ಅಷ್ಟು ಮಾತಾದ ಅವು ಮಾತಾಡಕ್ಕಾಗಲಿಲ್ಲ ಕತ್ ಮಾದ ಹೆಂಗೂ ಮೆತ್ತಗುದ್ದಿನಿ ಅವ್ರು ಕಳ್ಸ್ಯಾದ ಬಿತ್ತು ಕದಮಂತು ಅಲ್ಲ ಊದಿಗೆ. ನೀ ಎತ್ತ ಮಾತಾಡಿದ್ರು ಪಗಾರ ಕೊತ್ತಾದ ತಗೊಂಡು ಸುಮ್ಮ ಹೋಗಿಬಿಡು. ಅನುರಾಗ ಚೆಲ್ಲಿದನು ತಂಗ್ಯವ್ವ, ಈಗ ಬಂದ್ ಹೋಗಿರೋ ಮುಸುಡಿನ ಯಾವಾಗಾದ್ರೂ ನೋಡಿದೀಯ? ಅಣ್ಣ ಈಗ ಬಂದೋಗಿರೋರ್ನ ಇಲ್ಲ ಅಣ್ಣ, ನೋಡಿಲ್ಲ. ನಿಜ ಹೇಳ್ತಾ ಇದ್ದೀಯ? ಹ್ಞೂ ಅಣ್ಣ, ನಿಜಾನೇ ಹೇಳ್ತಾ ಇದ್ದೀನಿ, ನೋಡಿಲ್ಲ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿರತ್ತೆ. ಪರವಾಗಿಲ್ಲ, ಹೇಳು ಎಲ್ಲಿ ನೋಡಿದೀಯ ಅಂತ. ಅಣ್ಣ ಅದು ಕಾಲೇಜ್ನಲ್ಲಿ ನೋಡಿ. ಕಾಲೇಜ್ ಕಾಲೇಜ್ ಅಂದ್ಮೇಲೆ ಒಬ್ಬರನ್ನೊಬ್ರು ನೋಡೋದು ಮಾತಾಡೋದು ಇದ್ದೇ ಇರುತ್ತೆ. ಅಷ್ಟೇನಾ ಅಥವಾ ಅಷ್ಟೇನಾ? ಅಷ್ಟೇ. ಯಾಕೋ ಮೈ ಕೈ ನಡುಗ್ತಾ ಇದೆ? ಅಣ್ಣ ಅದು ತುಂಬಾ ಚಳಿ ಅಲ್ವಾ, ಅದಕ್ಕೆ. ಮುಖ ಎಲ್ಲ ಬೆವರ್ತಾ ಇದೆ? ಅಣ್ಣ ಅದು ಶಕೆ ಅನಿಸ್ತಿದೆ ಅಣ್ಣ. ಅಂದ್ರೆ ಏನೋ ತಪ್ಪು ನಡೀತಾ ಇದೆ ಅಂತ ಅರ್ಥ. ಹೇಳು, ಅವನಿಗೂ ನಿನಗೂ ಏನ್ ಸಂಬಂಧ ಅಂತ? ಅಣ್ಣ ಅದು ನಾನು ಅವರನ್ನ ಪ್ರೀತಿಸ್ತಾ ಇದ್ದೀನಿ. ತೊಂಡ ಕತ್ತರ್ ಸಾಕು ಬರ್ತೇನೆ. ಪ್ರೀತಿ ಮಾಡ್ತಾನಂತೆ ಪ್ರೀತಿ. ಏಯ್, ಸುಖದ ಸೊಪ್ಪತ್ತಿಗೆಯಲ್ಲಿ ಬಾಳ್ತಾ ಇರೋರು ನಾವು. ಬೀದಿಲಿರೋ ಭಿಕಾರಿನ ನಮಗ ಅವನು. ಹೋಗಿ ಅಂತವನನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗೋದಿಲ್ವಾ ನಿಂಗೆ? ತಂಗ್ಯವ್ವ, ಈ ಪ್ರೀತಿ ಪ್ರೇಮ ಪ್ಯಾರ ಮೊಹಬ್ಬತ್ ಇಸ್ಕನ್ನೋದು ಬರೀ ಪುಸ್ತಕದಾಗ ಓದಾಕ ಸಿನಿಮಾದಾಗ ನೋಡಕ ಅಷ್ಟ ಚಂದ, ನಿಜ ಜೀವನದಾಗ ಅನುಭವಿಸೋದಕ್ಕಲ್ಲ. ಪ್ರೀತಿ ತುಂಬಿಕೊಂಡಿರೋ ಹೃದಯದ ಕೆಳಗಡೆ ಹಸಿವನ್ನ ತುಂಬಿಕೊಂಡ್ರೆ ಹೊಟ್ಟೆ ಐತೆ. ಮುಂದೊಂದು ದಿವಸ ಹಸಿದು ಚುರುಗೊಟ್ಟಿದ್ರ ಯಾರು ಬೇಕಾದವ್ರ ಮನೆ ಹೋಗಿಸ್ತೈತೆ. ಮೊದಲು ಈ ಜಗತ್ತಿನಲ್ಲಿ ಬದುಕಬೇಕಾದ್ರೆ ದುಡ್ಡು ಹೊಂದಿದ್ರೆ ಅಪ್ಪ ಅವನು ಬಿಟ್ಟು ಬೇಕಾದ ಖರೀದಿ ಮಾಡ್ಬೋದು. ಹಾಗ ಅಂದ್ಕೊಂಡಿರೋ ನಾನು, ಹಾಗೆ ಬಾಳ್ತಾ ಇರೋ ನಾನು. ನೋಡು, ಈ ನಿನ್ನ ಒಂದು ರೀತಿ ಗೋಮುಖ ವ್ಯಾಘ್ರ ಇದ್ದಂಗ ಒಂದು ಮುಖ ದರ್ಶನ ಮಾತ್ರ ಮಾಡಿದೀಯ. ಇನ್ನೊಂದು ಮುಖ ನೋಡೋ ಪ್ರಯತ್ನ ಪಡಬೇಡ. ಅಣ್ಣ, ಮನುಷ್ಯ ಯಾವತ್ತು ದುಡ್ಡನ್ನ ತಿಂದು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಣ್ಣ. ದುಡ್ಡು ಇಲ್ದಿದ್ರು ಕೂಡ ಎಷ್ಟೋ ಜನ ಬಡವರು ಪ್ರೀತಿಯಿಂದ ನಂಬಿಕೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ. ನಮ್ಮ ಹತ್ರ ಸಾಕಷ್ಟು ದುಡ್ಡು ಇರಬಹುದು, ಶ್ರೀಮಂತಿಕೆನೂ ಇರಬಹುದು. ದುಡ್ಡಿದೆ ಎಂಬ ಅಹಂಕಾರದ ಮದದಿಂದ ಚಪ್ಪಲಿನ ಬಂಗಾರದಲ್ಲಿ ಮಾಡಿಸಿದ್ರು ಕೂಡ ಕಾಲಲ್ಲೇ ಹಾಕೋಬೇಕೆ ಹೊರತು ತಲೆ ಮೇಲೆ ಹೊತ್ಕೊಂಡು ತಿರುಗಲಿಕ್ಕೆ ಆಗೋದಿಲ್ಲ. ನಾಲ್ಕು ಅಕ್ಷರ ಕಲ್ತು ಮಾತ್ರಕ್ಕೆ ಅಣ್ಣನಿಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗ್ಬಿಡ್ತಾಳೆ ನನ್ನ ತಂಗಿ. ನಿನ್ನ ಈ ರೀತಿ ಮಾತಾಡಿಸ್ತಾ ಇರೋದು ಕಲಿತಿರೋ ವಿದ್ಯೆ ಅಲ್ಲ. ಹೊಲಸು ಮನಸ್ಸು ಅದನ್ನ ಸರಿ ಮಾಡ್ಕೋ. ಇರ್ಲಿಲ್ಲ ಅಂದ್ರ ನಾನು ಸರಿ ಮಾಡ್ಬೇಕಾಗತ್ತೆ. ಇದು ನಿಮ್ಮ ಕೊನೆ ನಿರ್ಧಾರ? ಹಾಗಾದ್ರೆ ನಾನು ನಿನ್ ತಂಗಿ, ನಂದು ಒಂದೇ ಒಂದು ಕೊನೆ ನಿರ್ಧಾರ. ನಾನು ನನ್ನ ಮನಸ್ಸನಿಗೆ ಇಷ್ಟಪಟ್ಟು ಆಸೆ ಪಟ್ಟು ಪ್ರೀತಿ ಮಾಡಿರೋದು ಕರ್ಮರಾಜ್. ನಾನೇನಾದ್ರೂ ನನ್ನ ಜೀವನದಲ್ಲಿ ಮದುವೆ ಅಂತ ಆಗೋದಾದ್ರೆ ಕರ್ಮರಾಜ್ ನನಗೆ ಮಾತ್ರ ಸಾಧ್ಯ. ನೀವೇನಾದ್ರೂ ಈ ಅಂತಸ್ತಿ ತಕ್ಕಂತೆ ವರ್ಣ ತರ್ತೀನಿ ಅಂತ ನೀವೇನಾದ್ರೂ ಅನ್ಕೊಂಡಿದ್ಯಾ? ನೀವು ತಾಳಿ ಕಡಿಸೋದು ಪ್ರೀತಿಯಿಂದ ಸಾಕಿರುವ ಈ ನಿಮ್ಮ ತಂಗಿ ಕೊರಳಿಗಲ್ಲ, ಸತ್ತು ಹೆಣವಾಗಿ ಬಿದ್ದಿರುವ ನಿನ್ನ ತಂಗಿ ಕೊರಳಿಗೆ. ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ನಾನು ಚಿಕ್ಕವಳಿರುವಾಗ ಒಬ್ಬಳು ಮುದ್ದಾದ ತಂಗಿ ಅಂತ ಮುದ್ದಾಗಿ ಸಾಕಿದೆ ನೋಡು, ಅದು ನಾನು ಮಾಡಿರೋ ಮೊದಲನೇ ತಪ್ಪು. ತಂದೆ ತಾಯಿಗಳ ತೀರಿ ಹೋದ ನಂತರ ಇದೇ ಮೇಲೆ ಕೂರಿಸಿಕೊಂಡು ಇದೇ ಕೈಯಾರ ತುತ್ತರಿಸಿ ಬೆಳೆಸಿದೆ ನೋಡು, ಅದು ನಾನು
ಮೋಟ್ರು ಎರಡನೇ ತಪ್ಪು. ಆವಾಗ್ಲೇ ನಿನ್ನ ಕತ್ತಿಚ್ಚಿಗೆ ಸಾಯಿಸಿದ್ರೆ ಎಷ್ಟು ವಾಸ ಇತ್ತು. 3 ಜನರ ಮುಂದೆ ನನ್ನ ಮರ್ಯಾದೆನ 3 ಕಾಸು ಹಾರಾಟ ಹಾಕ್ಬಿಟ್ಟೆ. ನೀನಿನ್ನ ಸಂಗೀನ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅನ್ನಿಸ್ತಾ ಇದೆ. ಹೋಗಿ ಸಾಯವ್ ನೋಡ್ ಎಲ್ಲಿ ಸಾಯ್ತಿ? ಸುಳ್ಳ ಸಾಯ್ತನೆ ತೊಕಾರ ಒಬ್ರು ಸಾಯಲ್ ಮಾತು ಅವ್ರ ತಾನ ವಾಪಸ್ ಬರ್ತಾರ ಮತ್ತೆ. ಬಾಯ್ಲವ ಸಣ್ಣಕ್ಕಿ ಸಾಲಿ ಹೋಗಿ ಗೊತ್ತಾಗೋಲ್ಲ, ಹಂಗೆಲ್ಲ ಮಾಡಬಾರ್ದೇವ್ ನಾವು. ಅವು ಮಾಡತ್ತ ನೀನು ಅವ್ವ ನಾನು ತೊಡಗಿ ಸಿಂಗ ಜಗ್ಬೇಕ್ರಿ ಆಗೋದಿಲ್ಲ. ಹಾಂ ನೋಡು ಗಪ್ ಗೌಡ್ರಿಗೆ ಹೇಳ್ತಾನ ಗಪ್ರನ್ನ ಬರ್ಲಪ್ಪ ಗೌಡ್ರ ಬರ್ರಿ. ಏನಿಲ್ಲ ನೋಡ್ರಿ, ಎಷ್ಟೋ ಅಲ್ಲಿ ನಿಮ್ಮ ಮನ್ಯಾಗ ದುಡ್ಕೊಂಡ್ ತಿನ್ನು ಆಳ್ ಮನುಷ್ಯನ ತಿಳಿದಟ್ಟು ಹೇಳಂದ್ರೆ 2 ಮಾತು ಹೇಳ್ತೀನಿಲ್ಲ, ದನಗೋ ಬಿಟ್ಕೊಂಡು ಹೊಲಕ್ಕೆ ನಡ್ದೇನ ಉಸಾ ಬೇರೆನೇ ಬೇಡ್ರ ನಮಗೆ. ತನಗೆ ತಿಳಿಲಿಲ್ಲ ಅಂದ್ರೆ ಗ್ವಾಡಿ ಕೇಳ್ಬೇಕಂತ ಹಿರಿಯರ ಹೇಳ. ಆಯ್ತು ಹೇಳಿ, ನಿಂದೊಂದು ಏನೈತೆ ಆಗ್ಲಿ. ಏನು ಹೇಳಕ್ಕೇನ್ರಿ, ಇರೋದ ಒಂದು ತಂಗಿ ಐತಿ ನಮಗೆ. ಹಿಂದೆ ನೋಡು ಮುಂದೆ ನೋಡು ಸಣ್ಣಾಗಿರ್ತ ಜೋಪಾನ ಮಾಡ್ಕೊತ ಬಂದು ನಾವು. ಮತ್ತೆ ನೀವು ಕೊಟ್ಟು ಸಲಿಗೇರಿ ಸಣ್ಣಾಗಿರ್ತ ಬೇಕು ಬೇಡದ್ದೆಲ್ಲ ಕೊಡಿಸಿದಿರಿ. ಪಾಟಿ ಪೆನ್ಸಿಲ್ ಪುಸ್ತಕ ಅಂಗಿ ಚಾಟಿ ಎಲ್ಲ ತಂದು ಕೊಟ್ಟಿದ್ರಿ. ಅವ್ನು ಗಿಟ್ಟಿರುವಲ್ಲ ಅವ್ನು ಚಲೋ ನಾನು ಕೊಟ್ಟು ಮದುವೆ ಮಾಡಿಬಿಟ್ಟು. ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಏನ್ರ ಅಂತ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೇನೆ. ದೇವರಾನ ಉದ್ದಕ್ಕ ಕಾಲು ಬದ್ದು ಮದುವೆ ಮಾಡಿ. ಬಿಕಾರಿ ಬುದ್ಧಿ ಬಿಕಾರಿ ತರನ ಯೋಚನೆ ಮಾಡುತ್ತೆ. ಅದಕ್ಕೇನು ಸಂಬಂಧ? ನಮ್ಮ ಅಕ್ಕಂಗಾರ ಚಲೋ ಇದ್ರ ಸಾಧ್ಯ ಇಲ್ಲ. ಅಂತ ಸಂದರ್ಭ ಏನಾದ್ರೂ ಬಂದದ್ದಾದ್ರೆ ಇವಳಿಗೊಂದು ತೊಟ್ಟು ವಿಷ ಹಾಕಿ ಕೊಂದಾಗ್ತೀನಿ ವಿನಃ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ. ಯಪ್ಪ ಈ ಮದುವೆ ನಡಿಯಾಕ ನಾ ಯಾರು ಎಲ್ಲಿ ಬಿಡ್ತಾನ? ಸುಳ್ಳ ಟೂಸ್ಗೆ ಹೊಸಾಟ ಬಡ್ಡಿಂದ ಚಾಲನ ಗಪ್ ಹೂ ಒಂದು ಅವನ್ ಒಳಗೆ ಹಚ್ಕೊಡ್ರಿ ನೀವು. ನಾ ಹೇಳ್ತು ಅವ್ನು ಹಗಲಿ ಸೇರೆ ಕುಡಿತಾನ ಅವಾಗೇನು ಕೊಡ್ತೀರಿ? ಗಪ್ ಹೂ ಅನ್ರಿ ನೀವು. ಗೌರ್ಯ, ಇದ್ರೊಳಗೆ ಏನಾರ ಒಂದು ಸ್ವಲ್ಪ ಪರಕ್ ಆತು, ಟೂಸ್ಗೆ ಹೊಸ ಆಟ ನಾ ಚಾಲೂ ಮಾಡ್ಬೇಕು. ಒಳಗೆ ಏನಾರ ಒಂದಿಟ್ಟು ಪರಕ್ ಆತರ 5 ಗಂಟೆಗೆ ಮೆಳವಂಕಿ ಆಗಿರ್ತೀನಿ ರೀ. ಪರಕ್ ಮಾಡ್ಕೊಡೋದಿಲ್ಲ ಅಪ್ಪ, ನಾ ಅದನ್ನ ಅನ್ಸ್ಬೇಡ ನೀನು. ಯಾವ ಅಣ್ಣ ಒಪ್ಕೊಂಡ್ ನೋಡ್ಯವ ದೇವ್ರ ಕೌಲ್ ಕಟ್ಬೇಕು ಅದನ್ನ. ಯಾವಾಗ ಹ್ಞೂ ಆತೈತು ಯಾವಾಗ ಹ್ಞೂ ಆತೈತು ಗೊತ್ತಾಗ. ಆದ್ರೆ ಒಂದ್ ಷರತ್ತು, ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರ್ದು. ಅಣ್ಣ ಏನು ಹೇಳಿ ಗೊತ್ತಾಗ್ತಲ್ಲವ, ನಾ ನೀನು ಕಾಲೇಜ್ಗೆ ಹೋಗಿ ಅವ ಅಲ್ಲಿ ಗಿಡ್ ಕಾಲೇಜ್ಗೆ ಬಂದಿರ್ತಾನ. ನಾಳಿಂದ ನೋ ನೋಡಿಂಗ್, ನೋ ಮಾತಾಡಿಂಗ್, ನೋ ಲವಿಂಗ್, ನೋ ಕಿಸ್ಸಿಂಗ್ ಅಂದ್ರೆ ದೂರ ಇರಿ ಒಂದು ಒಬ್ಬಕೊಬ್ಬ. ಮತ್ತೆ ಬಯಸ್ ಹೋಗ್ಬೇಡ ನೀ. ಅವನ ಆಧಾರ್ ಕಾರ್ಡ್ ಫ್ರೀಯಾಗಿ ಹೊರ ನುಗ್ಸಾತಾರತ್ ಎಲ್ಲಾರು. ಎಲ್ಲಾರು ಒಂದು ತಂಗಿ ಇದೆ ಎಲ್ಲಾರು ಬಿದ್ದು ಹೇಳಿ ಮಾಡ್ದೇವ. ನಂದ ಹಳಿ ಟಮ್ ಟಮ್ ಆಯ್ತು ಹೋದ್ ನಾನೇ ವಸ್ತು ಕರ್ಕೊಂಡ್ ಬರ್ತೀನಿ. ಹೋಗ ವಾಟರ್ಸ್ ಆಯ್ತು ಎಗ್ ರೈಸ್ ಮಾಡೋದು ಬಂದಿತ್ತು. ಸರಿ ಗೌರೀಶ್. ಹಾಂ ಏನ್ ಹೇಳಿದ್ಲಿಲ್ಲ ತಂಗಿ? ಅವ್ವ ಏನತ್ತಾರ್ರಿ ಮತ್ತೆ ನೀವೇನು ಇದು ಇಲೆಕ್ಷನ್ ಈಗ ಇಲೆಕ್ಷನ್ ಇದ್ರ ಇವರು ಇಲೆಕ್ಷನ್ ನಾನು ಹೆಂಗ್ ಮಾಡ್ಬೇಕು ಸೋಲ್ತಾರ ಗೆದಿತಾರ ದೇವ್ರ 3 ಸಲ ಗೆದ್ದಾನೆ. ಈಗ ಇಲೆಕ್ಷನ್ ಅಂದ್ರೆ ಈಗ ಊರಾಗಿನ ಮಂದಿ ನಮ್ಮ ಮನೆಗೆ ಬರೋದನ್ನ ಓಟ್ ಹಾಕ್ತಾರ ಅದ್ರಾಗ ಊರಿಗೆ ಹೆಚ್ಚಾದ ಮಂದಿ ನಿಂತಿ ನಮ್ಮ ಮನ್ಯಾಗನ ಓಟ್ ಹಾಕ್ತಾರಲೇ. ಓಟ್ ಹಾಕ್ಲಿ ಬಿಡ್ಲಿ ಊಟಕ್ಕೆ ನಕ್ಕಿ ಇರ್ತಾರ ಅವ್ರ. ಅವಾಗ ಅಡ್ಗಿ ಒಬ್ಬಕ್ಕೆ ಮಾಡಕ ತ್ರಾಸ ಆಗತೈತೆ. ಅಲ್ಲಿ ನೀ ಏನ್ ಮಾಡವ? ನನಗೆ ಹೆಲ್ಪ್ ಮಾಡಲ್ಲವ. ಅದಕ್ಕ ಏನ್ ಮಾಡ್ಲಿವ ಏನ್ರಿ? ಏನಿಲ್ಲ ಗೌರೀಶನ ಒಂದ್ ಸ್ವಲ್ಪ ಕುತ್ಕೊಂಡ್ ಬೇಸ್ನು ನೀ ನಾ ಅದಕ್ಕ ಚಪಾತಿ ಇಟ್ರಿ ಇಲ್ಲಿ ನಿತ್ರ ನಾನು ಸ್ವಲ್ಪ ಲಗ್ ಬೇಡ ಊಟ ಮಾಡ್ತೀರ. ಇಲ್ಲ ಚಿಟ್ಟಿ ಮಳೆಯಾಗ ಹೆಣ್ಣ ಎತ್ತಂಗತ್ತಲ್ಲ. ನಾಯಿ ಬೇಕನ್ನ ತಾತಾಗೇನ್ ಮಾಮ. ಯಾಕೋ ಊರಿಗೆ ಹೋಗಿನ್ ನನಗೆ ಬೇಡ. ಬಸ್ ಸೇಜ್ಕೋದು ಮಾಮ. ನಿನ್ನ ಕರೆಯೋದು ಹೊಕ್ಕಿರ್ಲಿಲ್ಲ ಅಂದದ ಶಿಲ್ಪೆದೊಂದು ಚೀದಿಕೋದು. ಬಸ್ ಹೆಣ್ಮಕ್ಳಿಗೆ ಬಿದಿ ಐತಲ್ಲ, ಸೀದಿ ಉತ್ಕೊಂಡು ಬಸ್ನಾಗ ಹೋಗಿದ್ದೆ. ಅಲ್ಲೋ ನಿನ್ನ ಸಮಸ್ಯೆ ಏನ? ಯಾವ ಸಮಸ್ಯೆ? ಆಧಾರ್ ಕಾರ್ಡು ಮನ್ಯಾಗ ಬಿಟ್ಟು ಬಂದಿನಿ. ಅವನು ಅವದ ಸುದ್ದಿ ಮಾಡ್ಕೊಂಡ ಅದ ಮತ್ ನಂದು ಏನೈತು ಕೆಲಸ? ಅವ್ರೇನ್ ಸುದ್ದಿ ಮಾಡ್ಕೋತಾರೆ? ಅವನ ಬತ್ತಾನಲ್ಲ ಮೂದು ಪೂತಿನ ಶಿವರಾಜ್ ಕುಮಾರ ಏನಂದು ನೋಡಿದಿಲ್ಲ? ಅನ್ನುದಾಗ ಚೆಲ್ಲಿದನು ಅನ್ನುದಾಗ ಚೆಲ್ಯಾನಂತ ಅವ ಮಾಮ. ಅದು ನೀನ್ ಚೆಲ್ಯಾನು ಒತ್ತಾತ ತಗೊಂಡು ಒದಿಸ್ಯಾನು ಯಾರಿಗ ಗೊತ್ತು ಮಾಮ. ಅವಂದ ಐತಲ್ಲ ಅವಂದ ಜುಯೋ ಅಂತ ನಿನ್ನ ತಂಗಿದು ತೂತವಾದ ಚಿಮ್ಮು ಮಾದಯ ಚಿಮ್ಮು. ಓ ವಡಾಫೋನ್ ಸಿಮ್. ಇವ್ದಿಬ್ಬರು ನಡ್ಬದಕ್ ಸಿಕ್ಕು. ನನ್ನ ತಾತ ತಕೊಂಬಂದ್ ಎತ್ತುವುದಕ್ಕೆ ಬದುವಲ್ದು. ಊರಾಗ ಟವರ್ ಇಲ್ಲ, ಸಿಮ್ ಇಟ್ಕೊಂಡ್ ಅಡ್ಯಾಡ್ರಿ ಸಿಗ್ನಲ್ ಬರ್ತೈತನ್ಲೇ. ನಿನಗೊಂದು ಏರ್ಟೆಲ್ ಸಿಮ್ ಕೊಡಿ. ನೆತ್ತುವುದಕ್ಕೆ ಕಂಬಂದ ಮುದ್ಕೊಂಡು ಬಿದ್ದೈತಿ ಮಾಮ. ಯಾಕಂದ್ ನನ್ನ ಚಾರ್ಜರ್ ಪಿನ್ನ ಕಿರಿಕಿರಿ ಐತಿ. ಹೊಸದೊಂದು ಚಾರ್ಜರ್ ಕೊಂಡಿಸ್ಕೊಡ್ತೀನಿ. ಬ್ಯಾದ ಮಾಮ. ಆಮೇಲೆ ಗುದ್ದಾದ ಮುಂದೆ ಒಂದಕ್ಕೊಂದು ಕಿತ್ಕೊಂಡು ಕೈಯಾಗ ಬರ್ತಾವ ಮಾಮ. ಅಲ್ಲೇ ಕಿಜುಡ 4 ಮಾತು ಪ್ರೀತಿಲ್ಲ ಮಾತಾಡುವ. ಏನು ಪ್ರೀತಿ ಮಾತಾಡೋ ಮಾದಯ. ಬಂದಾಗಿಂದ ನೋದಾಕತ್ತೀನಿ, ಒಳಗೆ ಹೋದದು ಬದಿತಲ್ಲ, ಹೊರಗೆ ಬಂದದು ಬದಿತಲ್ಲ. ಒತ್ತ ಪ್ರೀತಿನ ಮಾದಂಗಿಲ್ಲ ಕೋದಿ.
ಲವ್ ಮಾಡಿ ಲವ್ ಈ ಬೌ ಗೊತ್ತು ಅವು ಅಂದದ ಏನು ಲವ್ ಪ್ರೀತಿ ಲವ್ ಹೆಂಗ್ ಮಾತಾಡದನ್ನ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಾಯಕ್ ಜಮ್ಕಂದೆ ಒಬ್ನ ಬೀಳ್ತಿದ್ನು ಮದ ಇಲ್ಲಿ ಚೇರ್ಮನ್ರು ಕೂತಾರ ಕೇಳ್ದ ಎದ್ದು ಹೌದು ನಿನ್ನ ಮಾತು ಕೇಳಿ ಎದ್ದು ಹೋಗ್ಯದಂದ್ರೆ ಒಂದು ನಾಲ್ಕದ ಮಾದೆ ಬಂದು ಹೋಗತ್ತ ಅಲ್ಲ ಅವ್ರ 4 ಮಾದೆ ಅದ ಇದೊಂದು ಹೆಚ್ಚಾಗತ್ತೆ ಅನ್ನೋದಿಗೆ ಹಂಗಲ್ಲ ಇಷ್ಕ್ ಮೊಹಬ್ಬತ್ ಉಸುಕಿನಾಗಿ ಹಂಗ ಮಾತಾಡ ಕಾಣಿಸ್ತಾರ ಹೌದಿಲ್ಲ ಅದ ಗೊತ್ತಾಗವಲ್ದವ ಮಾದಯ್ಯ ನೋವು ಯಾವ್ದು ತಿಂಗಳಾಯ್ತು ನನಗ ದೌತು ಬದಾಕತ್ತೈತಿ ಮನಿಗೆ ಹೋಗಿ ಯಾವ್ದಾದ ಕಾದ್ನಾಗ ನೋಡ್ಬೇಕನ್ನ ಮೇಲ್ ಐತೋ ಫೀಮೇಲ್ ಐತೋ ಇನ್ನು ಯಾವ್ದಕ್ಕಿತ್ತು ನತ್ ನದ್ಬದಕ ಇತ್ತದ ಹೋಗಮ್ಮದ ಯಾ ನಮ್ಮನಿ ಬದಿತಲ್ಲ ಅವನವನು ಹಿಂದೂ ಬದಿತಲ್ಲ ಮುಂದೆ ಬದಿತಲ್ಲ ಆಕಿನ ಎಲ್ಲಾರ ಪಿಕ್ನಿಕ್ ಕರ್ಕೊಂಡು ಹೋಗು. ಪಿಕ್ನಿಕ್ ಹಾ ಮಾಮ ಪ್ರೀತಿ ಮಾಡ್ತೀನಿ ನೀ ಎಲ್ದಂಗಕ್ಕಿನ್ನ ಪ್ರೀತಿ ಮಾಡ್ತೀನಿ ಹಾ, ಹಾ. ಮಾಮ ಆಕಿ ಕೈಯಾಗ ಅದನ್ನ ಕೊತ್ತ ಮಾಡ್ಲಿ ಪೇದೆ ಹಂಗಾದ್ರೆ ಒಂದು 5,000 ರೂಪಾಯಿ ತಗೊಂಡು ಹೋಗು. ಆಗಮ್ಮದ 5,000 ರೂಪಾಯಿ ಎದಕ್ ಸಾಲ್ತಾವ ಯಾಕೋ ಸಾಲಂಗಿಲ್ಲ ಇದು 5,000 ರೂಪಾಯಿ ಎಟ್ ಬೇಕು 20 ರೂಪಾಯಿ ಕೊದು ಸಾಕು ಎದಕ್ಕ 20 ರೂಪಾಯಿ ಕೊದು ಇಲ್ಲಿ ಜಾತ್ರೆಯಾಗ ಪೇದೆ ಅಂಗಡಿ ಬಂದೈತಿ 3 ಪೇದೆ ತತ್ತೀನಿ ಮೂರ ನಂದು ಅಕ್ಕಿದ ಬಾಯಾಗ ಅಕ್ಕಿದ ನಂದು ಬಾಯಾಗ ಇನ್ನೊಂದು ಉಳಿತಲ್ಲ ಅದನ್ನ ತಂದು ನಿನ್ನ ಕದಿ ಸೊಂದ್ಯಾಗ ತುದುಕ್ತೀನಿ ಬಿದಂಗಿಲ್ಲ ಮಾಮ ಅಕ್ಕಿನ ಪ್ರೀತಿ ಮಾಡ್ತೀನಿ ನಾ ಯಾವುದು ಯಾರು ಹುಲಿ ಅಂತ ಅಲಿಯ ಪುತ ಶಬಾಷ್ ಶರ್ಮಾ ಶಬಾಷ್. ಆವತ್ತು ನನ್ನ ಮನೆ ಹೆಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದೆ ಅನ್ನೋ ಒಂದೇ ಒಂದು ಕಾರಣ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಕಡ್ದಿಯಲ್ಲ ವೈರತ್ವ ಅಂದ್ರ ಧರ್ಮ. ಯಾವಾಗ ನಿನ್ನ ಮನೆ ಗಂಡಿನ ಕಣ್ಣು ನನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲೇ ಈ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನೆ ಹೆಣ್ಣಿನ ಮೇಲೆ ಬಿತ್ತು ಅಂತ ಅರ್ಥ. ಸತೀಶ್ ಶಿರೋಮಣೆ ಸಾವಿತ್ರ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಚೇನುಕೊಳ್ಳಿ ಈ ಶ್ರೀಕಾಂತ್ ಗೌಡನ ಗಂಡಸ್ಥಾನ ಅಂದ್ರೆ ಹ್ಯಾಂಗೈತೆ ಅಂತ ಮುಟ್ಟಿ ನೋಡ್ಕೋಬೇಕು. ಹಾಗೆ ಇಟ್ಕೊಡ್ತೀನಿ. ಯಾಕಾದ್ರೂ ಈ ಶ್ರೀಕಾಂತ್ ಗೌಡನ ಎದುರು ಹಾಕೊಂಡೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರ್ ಹಾಕ್ಬೇಕು. ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಶ್ರೀಕಾಂತ್ ಗೌಡನ ಅಲ್ಲ ಧರ್ಮ. ಈ ಶ್ರೀಕಾಂತ್ ಗೌಡ ಅನ್ನೋ ಸಿಂಹ ಸುಮ್ಮನೆ ಗುಹೆಯಲ್ಲಿ ಮಲಗಿದೆ ಅಂದ್ರೆ ಬೇಟೆಯಾಡ್ದನ್ನು ಮರ್ತಿಲ್ಲ. ಇದಕ್ಕೆ ಹಸಿವಾಗಿಲ್ಲ ಅಂತ ಅರ್ಥ. ಒಮ್ಮೆ ಹಸಿವಾಗಿ ಪಂಜಾಬ್ ಬೀಸಿದ್ರ ಬ್ಯಾಟ್ ಯಾವುದೋ ಇರಲಿ ಹೆಡಕ್ ಮರ್ಕೊಂಡು ಪೋದದ್ರಿ ಬೀಳಲೇಬೇಕು. ಧರ್ಮ ಈ ಶ್ರೀಕಾಂತ್ ಗೌಡ ಅಂದ್ರೆ ಕರಿ ಕಾಳಿಂಗ ಇದ್ದಂಗ ಕಚ್ಚೋದಲ್ಲ ಬರೀ ಉಸಿರಾಡಿದ್ರು ಸತ್ತೋಗ್ತೀರ ನಮ್ಮ